ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕ ಇಕ್ಬಾಲ್ ಅನ್ಸಾರಿ ಕಡೆಗಣನೆ ಮಾಡಿದ್ರ ಕೊಪ್ಪಳ ಕಾಂಗ್ರೆಸ್ನಲ್ಲಿ ರಾಜಶೇಖರ್ ಹಿಟ್ನಾಳ್ ವರ್ಸಸ್ ಇಕ್ಬಾಲ್ ಅನ್ಸಾರಿ. ಎಸ್ಐಆರ್ ಬೂತ್ ಮಟ್ಟದ ಪ್ರತಿನಿಧಿಗಳ ನೇಮಕದಿಂದ ಅನ್ಸಾರಿಗೆ ಕೋಪ್ ಕೊಟ್ಟಿದ್ದಾರೆ. ಇಕ್ಬಾಲ್ ಅನ್ಸಾರಿ ಕೈ ಬಿಟ್ಟ ಸಂಸದ ರಾಜಶೇಖರ್ ಹಿಟ್ನಾಳ್ಗೆ ಜವಾಬ್ದಾರಿಯನ್ನ ನೀಡಲಾಯಿತು. ಕೊಪ್ಪಳಕ್ಕೆ ರಾಘವೇಂದ್ರ ಹಿಟ್ನಾಳ್, ಕುಷ್ಟಗಿಗೆ ಅಮರೇಗೌಡ ಬಯ್ಯಾಪುರ, ಕನಕಗಿರಿ ಮತ್ತು ಯಲಬುರ್ಗಾ ಕ್ಷೇತ್ರಗಳಿಗೆ ಗಂಗಾವತಿಯ ಬೂತ್ ಮಟ್ಟದ ಪ್ರತಿನಿಧಿ ನೇಮಕದಲ್ಲಿ ಅನ್ಸಾರಿಯನ್ನ ಕೈಬಿಟ್ಟಿದೆ ಕೆಪಿಸಿಸಿ. ಹಿಟ್ನಾಳ್ ಕುಟುಂಬದ ವಿರುದ್ಧ ನಿಂತಿದ್ದಕ್ಕೆ ಇಕ್ಬಾಲ್ ಅನ್ಸಾರಿಗೆ ಕೋಪ್ ನೀಡಲಾಯ್ತಾ? ಪೊಲೀಸ್ ಅಧಿಕಾರಿಗಳ ವರ್ಗದ ವಿಷಯದಲ್ಲೂ ಇಕ್ಬಾಲ್ ಅನ್ಸಾರಿಗೆ ಹಿನ್ನಡೆಯಾಯಿತು. ಕಳೆದ ಕೆಲ ದಿನಗಳ ಹಿಂದೆ ಪಿಐ ವರ್ಗಾವಣೆಯಲ್ಲೂ ಕೂಡ ಅನ್ಸಾರಿಗೆ ಹಿನ್ನಡೆಯಾಯಿತು. ಗಂಗಾವತಿ ನಗರ ಠಾಣೆಯ ಪಿಐ ವರ್ಗಾವಣೆಯಲ್ಲಿ ಅನ್ಸಾರಿಗೆ ಹಿನ್ನಡೆಯಾಗಿತ್ತು. ಅನ್ಸಾರಿ ಹೇಳಿದ ಪಿಐ ಹಾಲೇಶ್ ವರ್ಗಾವಣೆಯಾಯಿತು. 2 ದಿನದಲ್ಲಿ ವರ್ಗಾವಣೆ ಬದಲಾವಣೆಯಾಗಿತ್ತು. ಹಿಟ್ನಾಳ್ ಕುಟುಂಬದ ಒತ್ತಡದಿಂದ ವರ್ಗಾವಣೆ ವಾಪಸ್ ತೆಗೆದುಕೊಳ್ಳಲಾಯಿತು ಅಂತ ಚರ್ಚೆಯಾಗೋದಕ್ಕೆ ಶುರುವಾಗಿತ್ತು. ಹಾಗಾದ್ರೆ ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ಗೆ ಸೇರ್ತಾರಾ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ? ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ರು, ಈಗ ಮತ್ತೆ ಜೆಡಿಎಸ್ನತ್ತ ಮುಖ ಮಾಡ್ತಾರಾ? ಬೆಂಬಲಿಗರ ಮೂಲಕ ದೇವೇಗೌಡರಿಗೆ ಶುಭಾಶಯ ಹೇಳಿಸಿ ಸಂದೇಶ ಕೊಟ್ಟಿದ್ದಾರೆ ಅನ್ಸಾರಿ. ಇದು ಕ್ಷಣಿಕ ಸಂಬಂಧ ಅಲ್ಲ, ಶಾಶ್ವತ ನಂಬಿಕೆ ಅಂತ ಅನ್ಸಾರಿ ಬೆಂಬಲಿಗರು ದೇವೇಗೌಡರ ಜೊತೆಗಿನ ಫೋಟೋನ ಪೋಸ್ಟ್ ಮಾಡಿದ್ರು. ಜೆಡಿಎಸ್ನಿಂದ ಸ್ಪರ್ಧಿಸಿ 2 ಬಾರಿ ಇಕ್ಬಾಲ್ ಅನ್ಸಾರಿ ಶಾಸಕರಾಗಿದ್ರು. ಈಗ ಮತ್ತೆ ಜೆಡಿಎಸ್ ಕಡೆಗೆ ಮುಖ ಮಾಡ್ತಾರ? ದೇವೇಗೌಡರ 94ನೇ ಹುಟ್ಟುಹಬ್ಬದ ಪ್ರಯುಕ್ತ ಅನ್ಸಾರಿ ಬೆಂಬಲಿಗರು ಪೋಸ್ಟ್ ಮಾಡಿದ್ದಾರೆ. ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್, ಏನ್ ನಡೀತಾ ಇದೆ ಹಿಟ್ನಾಳ್ ಮತ್ತೆ ಅನ್ಸಾರಿ ಮಧ್ಯ? ಭಾವನ, ಏನು ಕಳೆದ ಹಲವು ದಿನಗಳಿಂದ ಗಂಗಾವತಿ ಕ್ಷೇತ್ರದ ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿ ಹಾಗೂ ಕೊಪ್ಪಳದ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹಾಗೂ ಸಂಸದ ರಾಜಶೇಖರ್ ಹಿಟ್ನಾಳ್ ಮಧ್ಯೆ ಒಂದು ಮುಸುಕಿನ ಗುದ್ದಾಟ ಇದ್ದೇ ಇತ್ತು. ಅದೀಗ ಬಹಿರಂಗವಾಗಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಏನು BL2 ನೇಮಕದ ವಿಚಾರದಲ್ಲಿ ಈಗ ಅದು ಬಹಿರಂಗವಾಗಿರ್ತಕ್ಕಂಥದ್ದು. ಕೊಪ್ಪಳ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ಪೈಕಿ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆ ಕ್ಷೇತ್ರದ ಶಾಸಕರು ಅಥವಾ ಏನು ಡಿಫಿಟೆಡ್ ಕ್ಯಾಂಡಿಡೇಟ್ ಇರ್ತಾರೆ ಅವರಿಗೆ BL2 ಆಗಿ ನೇಮಕ ಮಾಡಿರ್ತಕ್ಕಂಥದ್ದು. ಆದ್ರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಏನು ಸಂಸದ ರಾಜಶೇಖರ್ ಹಿಟ್ನಾಳ್ ಅವರಿಗೆ BL2 ಆಗಿ ನೇಮಕ ಮಾಡಿರ್ತಕ್ಕಂಥದ್ದು ಸಹಜವಾಗಿನೇ ಇಕ್ಬಾಲ್ ಅನ್ಸಾರಿ ಅವರಿಗೆ ಇರುಸು ಮುರುಸು ಉಂಟು ಮಾಡಿದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಗಂಗಾವತಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವರ್ಗಾವಣೆಯಲ್ಲೂ ಕೂಡ ಇಕ್ಬಾಲ್ ಅನ್ಸಾರಿಗೆ ಹಿನ್ನಡೆ ಆಗಿತ್ತು. ಅದಾದ ಬಳಿಕ ಇದೀಗ BL2 ನೇಮಕದಲ್ಲೂ ಕೂಡ ಬಹಿರಂಗವಾಗಿ ಇಕ್ಬಾಲ್ ಅನ್ಸಾರಿ ಅಸಮಾಧಾನ ತೋಡ್ಕೊಂಡು ಅವರ ಬೆಂಬಲಿಗರ ಮೂಲಕ ಈ ಒಂದು ಬಹಿರಂಗವಾಗಿ ಅವರು ಅಸಮಾಧಾನ ತೋಡ್ಕೊಂಡು ಮತ್ತೊಂದು ಕಡೆ ವಿಶೇಷವಾಗಿ ಏನಂತ ಹೇಳಿದ್ರೆ ಇಕ್ಬಾಲ್ ಅನ್ಸಾರಿ ಅವರು ಈ ಹಿಂದೆ 2 ಬಾರಿ ಅವರು JDS ನಿಂದ ಶಾಸಕರಾಗಿದ್ದಾರೆ. ಆದ್ರೆ ಕಾಂಗ್ರೆಸ್ಗೆ ಬಂದ ಸಂದರ್ಭದಲ್ಲಿ 2018 ಹಾಗೂ 23ರಲ್ಲಿ ಅವರು ಕಾಂಗ್ರೆಸ್ ನಿಂದನೇ ಸೋತಿರತಕ್ಕಂಥದ್ದು. ಇಲ್ಲಿವರೆಗೂ ಅವರು ಶಾಸಕರಾಗಿರ್ತಕ್ಕಂಥದ್ದು ಕೇವಲ JDS ಪಕ್ಷದಿಂದ ಮಾತ್ರ. ಹೀಗಾಗಿ ಅವರ ಇತ್ತೀಚಿನ ಏನು ಮಾಜಿ ಪ್ರಧಾನಿ ದೇವೇಗೌಡರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಪೋಸ್ಟ್ ಮಾಡಿರ್ತಕ್ಕಂಥ ನೋಡಿದ್ರೆ ಇಕ್ಬಾಲ್ ಅನ್ಸಾರಿ ಅವರು ಎಲ್ಲೋ ಒಂದ್ ಕಡೆ JDS ಪಕ್ಷದತ್ತ ಮಕ ಮಾಡ್ತಾ ಇದ್ದಾರೆ ಅನ್ನುವ ಅನುಮಾನಗಳು ಕೂಡ ಇದೀಗ ವ್ಯಕ್ತವಾಗ್ತಕ್ಕಂಥದ್ದು. ಯಾಕಂತಂದ್ರೆ ಅವರ ಒಂದು ಪೋಸ್ಟ್ ನಲ್ಲಿ ಏನ್ ಹೇಳ್ತಾರೆ, ಈ ಹಿಂದಿನ ಅವರ ಘಟನೆಗಳು ಕೂಡ ಅವರು ಸ್ಮರಿಸ್ಕೊಳ್ತಾರೆ. ದೇವೇಗೌಡರ ಜೊತೆಗೆ ಇದ್ದಂತ ಫೋಟೋಗಳನ್ನು ಕೂಡ ಅವರು ಸ್ಮರಿಸ್ಕೊಳ್ತಾರೆ. ಹೀಗಾಗಿ ಇಕ್ಬಾಲ್ ಅನ್ಸಾರಿ ಅವರು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಕೈ ಕೊಟ್ಟು JDS ನ ತೆನೆ ಹೊರತಾರ ಅನ್ನೋ ಅನುಮಾನಗಳು ಇದೀಗ ಕ್ಷೇತ್ರಾದ್ಯಂತ ಓಡಾಡ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮತ್ತೊಂದ್ ಕಡೆ ಏನಂತ ಹೇಳಿದ್ರೆ ಈ ಹಿಂದೆ ಕೂಡ ಇಕ್ಬಾಲ್ ಅನ್ಸಾರಿ ಅವರು ಅನೇಕ ಬಾರಿ ಏನು ರಾಷ್ಟ್ರೀಯ ಕಿರಣ ಆಗಿರ್ಬೋದು ಅವರ ವಿರುದ್ಧ ಅವರ ಅಸಮಾಧಾನ ತೋಡ್ಕೊಂಡಿರ್ತಾರೆ. ನನ್ನ ಸೋಲಿಗೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಕೂಡ ಕಾರಣ ಅಂತೇಳಿ ಅವ್ರು ಹೇಳ್ಕೊಳ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಇದೀಗ BL2 ನೇಮಕ ವಿಚಾರದಲ್ಲಿ ಸಹಜವಾಗಿನೇ ಇಕ್ಬಾಲ್ ಅನ್ಸಾರಿ ಅವರಿಗೆ ಹಿನ್ನಡೆ ಆಗಿದೆ. ಹೀಗಾಗಿ ಅವರು ಪಕ್ಷದಿಂದ ಒಂದು ಹೆಜ್ಜೆ ಹಿಂದೆ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಭಾವನಾ. ಎಸ್, ಹಾಗಾದ್ರೆ ಒಂದು ಕಾಲು ಹೊರಗೆ ಇಟ್ಟ ಹಾಗೇನಾ ದೊಡ್ಡೇಶ್, ಅಥವಾ ಸೂಕ್ಷ್ಮವಾಗಿ ಸಂದೇಶ ಕೊಡೋದ್ರ ಮೂಲಕ ಎಲ್ಲ ಸರಿ ಮಾಡಿ ಅನ್ನೋ ಸಂದೇಶನ ಇದು? ಭಾವನಾ, ಏನಂತ ಹೇಳಿದ್ರೆ ಈ ಹಿಂದಿನ ಕೂಡ ಇಕ್ಬಾಲ್ ಅನ್ಸಾರಿ ಅವರು ಅನೇಕ ಸಂದರ್ಭದಲ್ಲಿ ಪಕ್ಷದ ನಾಯಕರಿಗೆ ಅವರು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೊಂದ್ ಕಡೆ ಅವರು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಹಿಂದಿನ ಕೂಡ ಅವರು ಅನೇಕ ವಾಯ್ಸ್ ಮೆಸೇಜ್ಗಳ ಮೂಲಕ ಪಕ್ಷದ ಮುಖಂಡರಿಗೆ ಅನೇಕ ಕಾರ್ಯಕ್ರಮಗಳಿಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಹೋಗೋದಿಲ್ಲ, ನೀವು ಮೊದಲು ಏನು ಈ ನನ್ನ ಸೋಲಿಗೆ ಕಾರಣವಾದರ ವಿರುದ್ಧ ನೀವು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಅನೇಕ ಬಾರಿ ಕೂಡ ಅವರು ಪಕ್ಷದ ವರಿಷ್ಠರು ಕೂಡ ಅವರು ವರದಿಯನ್ನು ಕೂಡ ಕೊಟ್ಟಿದ್ದಾರೆ, ಯಾವ್ಯಾರು ನನ್ನ ಸೋಲಿಗೆ ಕಾರಣ ಅಂತೇಳಿ. ಆದ್ರೆ ಅದ್ಯಾವುದೂ ಕೂಡ ಅಂದ್ರೆ ಅವರ ಸೋಲಿಗೆ ಕಾರಣ ಆದಂತವರ ವಿರುದ್ಧ ಪಕ್ಷ ಕ್ರಮ ಕೈಗೊಳ್ಳುವಂತ ಒಂದು ಕೆಲಸ ಆಗಿಲ್ಲ.
ಹೀಗಾಗಿ ಅನ್ಸಾರಿ ಅವರಿಗೆ ಅನೇಕ ಸಂದರ್ಭಗಳು ಕೂಡ ಈಗಾಗಲೇ ಅವರು ವರಿಷ್ಠರ ಗಮನಕ್ಕೆ ತೆಗೆದುಕೊಂಡು ಬಂದ್ರು ಕೂಡ ಅಂತ ಒಂದು ಇವರ ಸೋಲಿಗೆ ಕಾರಣವಾಗಿದ್ದಾರೆ, ಅವರ ವಿರುದ್ಧ ಕ್ರಮ ಆಗಿಲ್ಲ. ಹೀಗಾಗಿ ಅವರು ಸಹಜವಾಗಿಯೇ ಅವರು ಆಕ್ರೋಶಗೊಂಡು ಇಂಥ ಒಂದು ಅಂದ್ರೆ ಬೇರೆ ಪಕ್ಷಕ್ಕೆ ಹೋಗುವಂತ ಒಂದು ಹೆಜ್ಜೆನ ಇಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಭಾವನಾ. ಎಸ್, ಧನ್ಯವಾದ ದುಟೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.